ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ಕಿಚನ್ಗೆ ಮತ್ತು ಮನೆಗೆ ಯೂಸ್ ಆಗುವಂಥ ಪ್ರಾಡಕ್ಟ್ನ ತರಿಸಿದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ, ಎಲ್ಲ ಯೂಸ್ಫುಲ್ ಪ್ರಾಡಕ್ಟೇನೆ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಪ್ರತಿಯೊಂದು ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. ಫಸ್ಟ್ ಒಂದು ಪ್ರಾಡಕ್ಟ್ ಇದು ಬಂದು ಸಿಂಕ್ ಟ್ಯಾಪು. ಇವಾಗ ಚಳಿಗಾಲ ಆಗಿರೋದ್ರಿಂದ ಪಾತ್ರೆ ಬೆಳಗಕ್ಕೆ ಒಂಥರ ಕಿರಿಕಿರಿ ಅನಿಸ್ತಿರುತ್ತೆ. ಯಾಕೆಂತಂದರೆ ಮೈ ಮೇಲೆಲ್ಲ ನೀರು ಸಿಡಿತಾ ಇರುತ್ತೆ ನಾರ್ಮಲ್ ಟ್ಯಾಪಿಂದ. ಬಟ್ಟೆ ಎಲ್ಲ ಒದ್ದೆ ಆದರೆ ಚಳಿ ಅನಿಸ್ತಾ ಇರುತ್ತೆ. ಸೊ ಹಂಗಾಗಿ ಈ ರೀತಿದೊಂದು ಟ್ಯಾಪ್ನ ತರಿಸ್ಕೊಬಿಡಿ, ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ 3 ಟೈಪ್ ವಾಟರ್ ಬರುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು ಯಾವುದು ಅಂತ ಹೇಳ್ತೀನಿ. ಹಾಗೆ ಈ ರೀತಿ ಎಲ್ಲ ರೊಟೇಟ್ ಕೂಡ ಮಾಡ್ಕೋಬಹುದು. ಇದಕ್ಕೆ 2 ಅಡಾಪ್ಟರ್ನ ಕೊಟ್ಟಿರ್ತಾರೆ. ನಾವು ಫಿಕ್ಸ್ ಮಾಡ್ಕೊಂಡು ಈ ರೀತಿ ನಲ್ಲಿಗೆ ಟ್ಯಾಪ್ನ ಸಿಕ್ಸ್ಕೊಳ್ಳೋದಷ್ಟೇನೆ. ನೋಡ್ತಿದ್ದೀರಲ್ವಾ, ಈ ರೀತಿ ಒಂದು ಸ್ವಿಚ್ನ ಕೊಟ್ಟಿರ್ತಾರೆ. ಇದನ್ನ ನಾವು ಪ್ರೆಸ್ ಮಾಡ್ತು ಅಂದರೆ ಇಲ್ಲಿ 3 ಟೈಪ್ ನಮಗೆ ಇಲ್ಲಿ ವಾಟರ್ ಬರುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಸಿಂಕ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಿರಲಿ ಅಥವಾ ಕೈ ವಾಶ್ ಮಾಡ್ಕೊಳ್ಳೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆಲ್ಲ ಬೆಸ್ಟ್ ಅಂತಲೇ ಹೇಳ್ತೀನಿ. ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ಸಿಗ್ತಾ ಇದೆ. ನಾನು ಇದನ್ನು ಅಮೆಝಾನಿಂದ ತರಿಸ್ಕೊಂಡು, ನಿಮ್ಗೆ ಏನಾದರೂ ಈ ಟ್ಯಾಪ್ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿಕೊಂಡು ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ನಮ್ಮ ಮನೇಲಿ ಸ್ವಲ್ಪ ಸ್ಟವ್ ರಿಪೇರಿ ಆಗಿತ್ತು ಅಂತೇಳಿ ನಾವು ಬೇರೆ ಸ್ಟವ್ನ ತರಿಸ್ಕೊಂಡು, ಫಸ್ಟ್ ಎಲ್ಲ ನಾವು ಶಾಪಲ್ಲಿ ಹೋಗಿ ತರ್ತಾ ಇದ್ವಿ. ಇವಾಗ ಆನ್ಲೈನಲ್ಲೇ ಬೆಸ್ಟ್ ಆಗಿರುವಂಥ ಕ್ವಾಲಿಟಿಲಿ ಸಿಗ್ತಾ ಇರೋದ್ರಿಂದ ನಾವು ಆನ್ಲೈನ್ಲೇ ಈ ಥರದ್ದೆಲ್ಲ ಒಂದು ಪ್ರಾಡಕ್ಟ್ನ ಬೈ ಮಾಡ್ಕೋತೀವಿ. ಇದರಲ್ಲಿ ತುಂಬ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಈ ಒಂದು ಸ್ಟ್ಯಾಂಡು. ಎಷ್ಟು ಚೆನ್ನಾಗಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಗೊತ್ತಾ. ತುಂಬ ವೆಯ್ಟ್ ಇರೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ಆಯಿತಾ. ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನನಗಂತೂ ಈ ಸ್ಟ್ಯಾಂಡು. ಹಾಗೆ ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ರೀತಿ ಸ್ಟ್ಯಾಂಡ್ನ ಲಿಫ್ಟ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಈಸಿ ಟು ಕ್ಯಾರಿ ಅಂತಲೇ ಹೇಳ್ತೀನಿ. ಕ್ಲೀನ್ ಮಾಡ್ಕೊಳ್ಳೋದಕ್ಕೆಲ್ಲ ಇದು ಬೆಸ್ಟು. ಮನೇಲಿ ಹಾಲುಕ್ಕೋದು, ಸಾಂಬಾರು ಚೆಲ್ಲೋದೆಲ್ಲ ಸರ್ವೇ ಸಾಮಾನ್ಯ. ಸೊ ಆ ಥರದ್ದೆಲ್ಲ ಆದಾಗ ಈ ರೀತಿ ಸ್ಟ್ಯಾಂಡ್ ಮಾಡಿ ಕ್ಲೀನ್ ಕೂಡ ಮಾಡ್ಕೋಬೋದು. ಇನ್ನು ಹೊಸ ಸ್ಟವ್ ಆಗಿರೋದ್ರಿಂದ ಸಾಂಪ್ರದಾಯಿಕ ಪ್ರಕಾರ ಫಸ್ಟು ಪೂಜೆ ಮಾಡಿ ಅದಾದಮೇಲೆ ಅಡುಗೆ ಮಾಡೋಣ ಅಂತೇಳಿ ಫಸ್ಟ್ ಇವಾಗ ಪೂಜೆನೂ ಕೂಡ ಮಾಡ್ಕೊಂಡ್ವಿ. ನಾವು 3 ಬರ್ನಲ್ಲಿರುವಂಥದ್ದು ಗ್ಯಾಸ್ ಸ್ಟವ್ನ ತರಿಸ್ಕೊಂಡಿದ್ದು. ಫಸ್ಟು ಅದೇನೇ ಇದ್ದಿದ್ದು, ಮೀಡಿಯಮ್, ಸ್ಮಾಲ್, ಬಿಗ್ ಸೈಜ್. ಕೆಲವೊಬ್ರು ಹೇಳ್ತಾರೆ 3 ಬರ್ನಲ್ಲಿರುವಂಥದ್ದು ತರಿಸ್ಕೋಬಾರ್ದು, ಅಂದರೆ 3 ಸ್ಟವ್ ಇರಬಾರ್ದು, 4 ಇರಬೇಕು, 2 ಇರಬೇಕು ಅಂತ. ಅದ್ರ ಬಗ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಗೇನು ಅಂತ ತೊಂದರೆ ಏನಾಗಿಲ್ಲ. ನಿಮ್ಗೇನಾದರೂ ಆ ಥರ ಇಡ್ಬೋದಾ ಅಂತ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ನಾವು ಸುಮಾರು 5 to 6 ಇಯರ್ಸಿಂದನೂ ಕೂಡ ನಾವು 3 ಬರ್ನಲ್ಲಿರುವಂಥದ್ದನ್ನೇ ಯೂಸ್ ಮಾಡ್ತಾ ಇರೋದು. ಸ್ಟವ್ ಕಂಪ್ನಿ ಬಂದು ಪ್ರೆಸ್ಟೀಜ್ದು. ತುಂಬಾ ಯೂಸ್ ಆಗುತ್ತೆ. ನಿಮಗೂ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿಕೊಂಡು ನೀವು ಕೂಡ ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಹಾಲು ಕಾಯಿಸೋ ಪಾತ್ರೆ. ಈ ಪಾತ್ರೆಗಳನ್ನಂತೂ ಕಣ್ಣು ಮುಚ್ಕೊಂಡು ಬೈ ಮಾಡ್ಬೋದು. ಯಾಕೆಂದರೆ ಅಷ್ಟು ಸೂಪರ್ ಆಗಿದೆ. ಕ್ವಾಲಿಟಿ ಮಾತ್ರ ಇಸ್ ಗುಡ್ ಅಂತಲೇ ಹೇಳ್ತೀನಿ. ಯಾಕೆಂದರೆ ಹಿಡಿ ಎಷ್ಟು ಹೆವಿ ಇದೆ ಅಂತಂದರೆ ಅಷ್ಟು ಗಟ್ಟಿಯಾಗಿದೆ. ನಮ್ಮ ಮನೇಲಿ ಫಸ್ಟ್ ಒಂದು ಇದ್ದಿದ್ದು, ಅದು ಹಿಡಿ ಎಲ್ಲ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಒಂದು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಇದನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದು. ಸೊ ತುಂಬಾ ಚೆನ್ನಾಗಿದೆ. ಇದು ಒಂದು ಮಾತ್ರ ಯೂಸ್ ಮಾಡಿದ್ದೀವಿ, ಇವಾಗ ತೋರಿಸ್ತಿದ್ದೀನಲ್ವ ಅದನ್ನು ಯೂಸ್ ಮಾಡಿದ್ದೀನಿ ನಾನು. ಸೊ ತುಂಬಾ ಚೆನ್ನಾಗಿದೆ. ಸೊ ಹಂಗಾಗಿ ರಿವ್ಯೂ ಕೊಡ್ತಾ ಇದ್ದೀನಿ. ಇದರಲ್ಲಿ 3 ಟೈಪ್ ನಮಗೆ ಸಿಗುತ್ತೆ. ಕಾಂಬೋ ಸೆಟ್ಟಲ್ಲಿ ಸಿಗುವಂಥದ್ದು ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ಸಿಗುತ್ತೆ. ಹ್ಯಾಂಡಲ್ ನೋಡ್ತಿದ್ದೀರಲ್ವ ಎಷ್ಟು ಹೆವಿ ಗಟ್ಟಿ ಇದೆ ಗೊತ್ತಾ. ನಿಜವಾಗ್ಲೂ ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ನಾವು ಕೊಡುವಂಥ ಪ್ರೈಸ್ಗೆ ಇದು ಬರ್ತಿದೆ. ನಿಜವಾಗ್ಲೂ ಬೈ ಮಾಡಿ, ತುಂಬ ದಿನ ಬಾಳಿಕೆ ಬರುತ್ತೆ. ನಾವಂತೂ ಡೈಲಿ ಟೀ ಕಾಫಿ ಇಡ್ತೀವಿ, ಬಿಸಿನೀರು ಕಾಯಿಸ್ತೀವಿ ಮಕ್ಕಳಿಗೆ. ಸೊ ಇದು ಅದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ. ಇದೆಲ್ಲ ಒಂದ್ಸತಿ ಇನ್ವೆಸ್ಟ್ಮೆಂಟ್ ಅಷ್ಟೇ. ನಾವೇನಾದರೂ ಕಮ್ಮಿ ಪ್ರೈಸ್ ಅಂತ ಕಮ್ಮಿ ದುಡ್ಡನ್ನು ತಗೊಂತು ಅಂದರೆ ಅದು ಹಿಡಿ ಎಲ್ಲ ಕಿತ್ತೋಗ್ಬಿಡೋದು, ಆ ಥರದ್ದೆಲ್ಲ ಆಗ್ತಾ ಇರುತ್ತೆ. ಆದರೆ ಇದು ತುಂಬಾ ಚೆನ್ನಾಗಿದೆ, ವರ್ತಿದೆ ಇದು ಪ್ರಾಡಕ್ಟು. ಬೇಕು ಅಂದರೆ ಬೈ ಮಾಡ್ಕೊಳ್ಳಿ, ಈ ಲಿಂಕ್ನ ಕೊಟ್ಟಿರ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಸೋಫಾ ಸೆಟ್ಗೆ ಬೇಕಾಗಿರುವಂಥದ್ದು. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಎಲ್ಲರ ಮನೆಗೂ ತುಂಬಾ ಬೇಕಾಗಿರುವಂಥ ಪ್ರಾಡಕ್ಟು. ಮನೇಲಿ ಎಷ್ಟು ಸದ್ಯ ಸೋಫಾ ಕವರ್ನ ಸೆಟ್ ಮಾಡಿದ್ರೂ ಸಹ ಅವಾಗ ಕದ್ಲೋಗ್ತಾನೆ ಇರುತ್ತೆ. ಯಾರಾದರೂ ಗೆಸ್ಟ್ ಬಂತು ಅಂದರೆ ಬಿಡಿಯಾಗಿ ಬಂದು ಸೋಫಾ ಸೆಟ್ನ ಸರಿ ಮಾಡೋದೇ ಆಗೋಗುತ್ತೆ. ಸೊ ಹಾಗಾಗಿ ಈ ಒಂದು ಸೊಲ್ಯೂಷನ್ ತಂದಿದ್ದೀನಿ. ಇದರಲ್ಲಿ ಈ ರೀತಿ ಡಬಲ್ ಸ್ಟಿಕ್ಕರ್ ಬಂದಿರುತ್ತೆ. ಒಂದು ಸೋಫಾ ಕವರ್ ಗಣಿಸೋದು, ಇನ್ನೊಂದು ಸೋಫಾ ಸೆಟ್ ಗಣಿಸೋದು, ಅಂದರೆ ಕುಷನ್ ಇರುತ್ತಲ್ವ ಅದಕ್ಕೆ ಗಣಿಸೋದು. ಸೊ ಆರಾಮ್ಸೆ ಇದನ್ನು ಹಣಿಸ್ಬಿಡ್ತು ಅಂದರೆ ಯಾವುದೇ ಥರ ಹಿಂಗೆ ಒದ್ದಾಡಿದ್ರೂ ಸಹ ಅದು ಕದ್ಲೋಗೋದಿಲ್ಲ.
ನೋಡಿದ್ರಿ ಅಲ್ವಾ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ನಿಮಗೂ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಒಗ್ಗರಣೆ ಬಾಕ್ಸ್, ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿಲಿ ಬಂದಿದೆ. ಸೊ ಇದನ್ನು ಒಗ್ಗರಣೆಗೆ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ಹಾಕಿಟ್ಕೋಬೋದು. ಇದು ಬಂದು ಗ್ಲಾಸ್ದು ಬಂದಿರುತ್ತೆ ಮೇಲ್ಗಡೆ. ನನಗಂತೂ ಈ ಒಗ್ಗರಣೆ ಬಾಕ್ಸ್ ತುಂಬಾ ಇಷ್ಟ ಆಯಿತು, ಯಾಕೆಂದರೆ ಅಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿದೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಗ್ಲಾಸ್ ಥರ ಬಂದಿದೆ ಈ ಒಂದು ಪುಟ್ಟ ಕಂಟೈನರ್ಸ್ಗೆಲ್ಲ. ಇದರಲ್ಲಿ ಒಂದೇ ಸತಿ ಹಾಕಿಟ್ಕೊಬಿಡ್ತು ಅಂದರೆ ಐಟಮು ತುಂಬ ದಿನ ಬಾಳಿಕೆ ಬರುತ್ತೆ. ಹಾಗೆ ಇದಕ್ಕೆ ಒಂದು ಸ್ಪೂನು ಕೂಡ ಕೊಟ್ಟಿದ್ದಾರೆ. ಸಾಸಿವೆ, ಉದ್ದಿನಬೇಳೆ, ಕಡಲೆಬೀಜ, ಕಡಲೆಬೇಳೆ ಎಲ್ಲನೂ ಕೂಡ ಹಾಕಿ ಇಟ್ಕೋಬಹುದು. ಒಟ್ಟಿನಲ್ಲಿ ಒಂದೇ ಬಾಕ್ಸ್ ಇಲ್ಲಿ ಇಟ್ಕೊಂತು ಅಂದರೆ ಅಡುಗೆನೂ ಕೂಡ ಈಸಿಯಾಗಿ ಮಾಡ್ಕೋಬಹುದು. ಸೊ ತುಂಬ ಇಷ್ಟ ಆಯಿತು ನನಗಂತೂ. ನಮ್ಮ ಮನೇಲಿ ಫಸ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾ ಇದ್ವಿ, ಇವಾಗ ಅದನ್ನು ತೆಗೆದಾಕ್ಬಿಟ್ಟು ಇವಾಗ ಸ್ಟೈನ್ಲೆಸ್ ಸ್ಟೀಲ್ದಿದು. ಸೊ ತುಂಬಾ ಚೆನ್ನಾಗಿದೆ ಅಂತೇಳಿ ತರಿಸ್ಕೊಂಡ್ವಿ. ನಿಮ್ಗೆ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟು ಇದಂತೂ ಎಲ್ಲರ ಮನೆಗೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ತೀನಿ. ಸರ್ವಿಂಗ್ ಬೌಲ್ ಥರ ಯೂಸ್ ಮಾಡ್ಕೋಬೋದು. ಕುಕ್ವೇರ್ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ, ವಿತ್ ಲಿಡ್ಡು ಕೂಡ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟಿರ್ತಾರೆ, ನಾವು ಸ್ಕ್ರೂನ ಫಿಟ್ ಮಾಡ್ಕೋಬೇಕು. ನಾನು ಎಲ್ಲ ಫಿಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಡಿಸೈನ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದೊಳ್ಳೆ ಲುಕ್ ಕೊಡುತ್ತೆ. ಇದನ್ನೇನಾದರೂ ಕಿಚನ್ಲಿತ್ತು ಅಂತಂದರೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಳ್ಳೋಕ್ಕೆ, ಯಾರಾದರೂ ಗೆಸ್ಟ್ ಬಂದಾಗ ಸರ್ವಿಂಗ್ ಬೌಲ್ ಥರ ಯೂಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಡಿಸೈನ್ ಅಂತೂ ತುಂಬಾ ಇಷ್ಟ ಆಯಿತು ನನಗಂತೂ. ಇದರಲ್ಲಿ 3 ಸೈಜ್ ಅವೈಲಬಲ್ ಇದೆ. ಕಾಂಬೋ ಸೆಟ್ಟಲ್ಲಿ ಪ್ಯಾಕ್ ಆಫ್ 3 ಬರ್ತಾ ಇದೆ. ಸೊ ತುಂಬಾ ಚೆನ್ನಾಗಿದೆ, ನೋಡ್ತಿದ್ದೀರಾ ಅಲ್ವಾ. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಬೇರೆ ಪಾತ್ರೆಯಲ್ಲಿ ತೊಗೊಂಡು ಹೋಗೋಕ್ಕಿಂತ ಈ ರೀತಿ ಒಂದೇ ಥರ ಡಿಸೈನ್ಲಿ ತೊಗೊಂಡೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ, ಒಂಥರ ಲುಕ್ಕಾಗಿ ಕಾಣಿಸುತ್ತೆ. ಇದಂತೂ ಎಲ್ಲರ ಮನೆ ಕಿಚನ್ಗೂ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಎಲ್ಲರ ಮನೆಯಲ್ಲೂ ಇರಲೇಬೇಕಾದಂಥದ್ದು. ಸೊ ಒಂಥರ ಸ್ಟೈಲಿಶ್ ಆಗಿರುತ್ತೆ, ಒಂದು ಲುಕ್ಕಾಗಿ ಕಾಣಿಸುತ್ತೆ, ಒಂದು ಕಿಚನ್ಗೆ ಒಂಥರ ಹೊಸ ಒಂದು ಲುಕ್ ಕೊಡುತ್ತೆ ಅಂತಲೇ ಹೇಳ್ತೀನಿ. ನಾನು ಪ್ರೈಸ್ ಡೀಟೇಲ್ಸ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟು ಇದು ಬಂದು ಕಾಯಿ ಹೊಡಿಯೋ ಟೂಲ್ ಅಂತಲೇ ಹೇಳ್ಬೋದು. ಸೊ ದೇವ್ರ ಮನೇಲಿ ಪೂಜೆ ಮಾಡಿದಾಗ ಕಾಯಿ ಹೊಡಿಬೇಕಂದ್ರೆ ಆಚೆ ಹೋಗಿ ಹೊಡಿಬೇಕಾಗಿರುತ್ತೆ. ಇದನ್ನು ದೇವ್ರ ಮನೇಲಿ ಇಟ್ಕೊಂಡು ಕಾಯಿನ ಹೊಡ್ಕೋಬೋದು. ಇನ್ನು ಕಿಚನಲ್ಲಿ ಅಡುಗೆ ಮಾಡ್ತಾ ಇದ್ರೆ ಅಲ್ಲೇನೂ ಕೂಡ ಹೊಡ್ಕೋಬೋದು. ಸೈಡಲ್ಲಿ ಕಾಯಿನ ಹೊಡೆದು ಕೂಡ ತೋರಿಸ್ತಾ ಇದ್ದೀನಿ, ಹಾಗೆ ಕಾಯಿ ಬಿಡಿಸು ಕೂಡ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ. ದೇವ್ರ ಮನೆಯಲ್ಲಿ ಪೂಜೆ ಮಾಡಿದಾಗ ಎದ್ದೋಗಿ ಆಚೆ ಹೊಡಿಯೋದಕ್ಕಿಂತ ಒಳಗಡೆನೆ ಇಟ್ಕೊಂಡು ಹೊಡ್ಕೋಬಹುದು. ಹಾಗೆ ಕಾಯಿ ಹೊಡಿಬೇಕಾದ್ರೆ ಕೆಳಗಡೆ ಯಾವುದೇ ರೀತಿ ಸ್ಕ್ರಾಚ್ ಆಗೋದಿಲ್ಲ, ಇದು ಇಲ್ಲೂ ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ. ಕಾಯಿ ಇಲ್ಲಿ ನಾನು ಯಾವ ತರ ಬಿಡಿಸ್ತೆ ಆ ತರನೇ ಬಿಡಿಸ್ಕೊಳ್ಳಿ. ಕೈಯಲ್ಲಿ ಇಟ್ಕೊಂಡು ಟೂಲಿಂದ ಬಿಡಿಸಕ್ ಹೋಗ್ಬಿಡಿ, ಕೈ ಹೇಟ್ ಆಗುತ್ತೆ. ಅದೊಂದು ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಆಯ್ತಾ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಆಯಿಲ್ ಬಾಟಲ್ಗೆ ಆಯಿಲ್ನ ಫಿಲ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದೊಂಥರ ಹಾಲ್ಕಿ ಟೈಪ್ ಬರುತ್ತೆ ಅಂತಾನೆ ಹೇಳ್ತೀನಿ. ಮನೇಲಿ ಏನಾದ್ರೂ ಬೋಂಡಾ, ಬಜ್ಜಿ, ಪಕೋಡ ಈ ರೀತಿ ಕರ್ದಾಗ ಅದರಲ್ಲಿ ಸಣ್ಣ ಬೂಂದಿ ಕಣಕ್ ಬಂದ್ಬಿಟ್ಟಿರುತ್ತೆ. ಅದನ್ನೆಲ್ಲ ಸೋಸಿ ಕೂಡ ಒಂದು ಬಾಟಲ್ಗೆ ಹಾಕೋಬಹುದು. ತುಂಬಾ ವರ್ತಿದೆ. ನನಗೆ ತುಂಬ ಇಷ್ಟ ಆಯಿತು ಈ ಒಂದು ಪ್ರಾಡಕ್ಟ್. ಸೊ ಹಾಗಾಗಿ ನಾನು ಕೂಡ ತರಿಸ್ಕೊಂಡೆ. ಮಲ್ಟಿಪರ್ಪೋಸ್ ಯೂಸ್ ಮಾಡ್ಕೋಬೋದು. ಒಂದು ಟೀ ಕಾಫಿ ಸೋಸ್ಕೊಳ್ಳೋದಕ್ಕೆ, ಇನ್ನೊಂದು ಏನಾದರೂ ಆಯಿಲ್ ಫಿಲ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ನಿಮಗೆ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಗ್ಲಾಸು. ಈ ಡಿಸೈನ್ ನೋಡಿನೇ ತರಿಸ್ಕೊಂಡೆ ನಾನು. ತುಂಬ ಚೆನ್ನಾಗಿದೆ. ಸೊ ಮನೇಲಿ ಈ ಥರದ್ದೆಲ್ಲ ಒಂದು ಗ್ಲಾಸ್ ಇತ್ತು ಅಂತಂದರೆ ಯಾರಾದರೂ ಗೆಸ್ಟ್ ಬಂದಾಗ ಒಂದೇ ಥರ ಗ್ಲಾಸಲ್ಲಿ ನಾವು ನೀರನ್ನ ಕೊಡ್ಬೋದು. ಸೊ ಹಾಗಾಗಿ ತರಿಸ್ಕೊಂಡೆ. ಒಂಥರ ಯೂನಿಕಾಗಿ ಡಿಸೈನ್ ಮಾಡಿದ್ದಾರೆ, ಸಿಕ್ಕಾಬಟ್ಟೆ ವರ್ತಿದೆ, ತುಂಬ ಇಷ್ಟ ಆಯಿತು. ಇದರಲ್ಲಿ ಕೊಟ್ಟಿರೋ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಹಾಗೆ ಇದರಲ್ಲಿ ಪ್ಯಾಕ್ ಆಫ್ 6 ನಮಗೆ ಗ್ಲಾಸ್ಗಳು ಕೊಟ್ಟಿರ್ತಾರೆ. ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ಸಿಗ್ತಾ. ನಿಮ್ಗೆ ಏನಾದರೂ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಪೂಜಾ ಬತ್ತಿ. ನಿಜವಾಗ್ಲೂ ಇದು ಎಷ್ಟು ವರ್ತಿದೆ ಅಂತ ಹೇಳಿದ್ರೆ ಪೈಸಾ ವಸೂಲ್ ಅಂತ ಹೇಳ್ತಾರಲ್ಲ, ಆ ಥರ ನಾವು ಕೊಡುವಂಥ ಪ್ರೈಸ್ಗೆ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಹೊರಗಡೆಯಿಂದ ನಾವು ಶಾಪಿಂದ ತಂದಾಗ ಅದು ಬತ್ತಿ ಗಂಟು ಕೊಟ್ಟಿರ್ತಾರಲ್ವ, ಆ ಗಂಟು ನಾವು ಬಿಚ್ಚೋಕ್ಕೆ ಆಗೋದಿಲ್ಲ. ಸೊ ಬತ್ತಿ ಎಲ್ಲ ತುಂಬ ಹಾಳಾಗ್ತಿರ್ತವೆ. ಸೊ ಹಾಗಾಗಿ ನಾನು ಆನ್ಲೈನಲ್ಲಿ ನೋಡಿ ತರಿಸ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಸೊ ನನಗೆ ಅನ್ನಿಸ್ತು ಇದು ಉರಿಯುತ್ತಾ ಬತ್ತಿ ಅಂತೇಳಿ. ಸೊ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಉರಿಯಿತು. ದೀಪ ಹಚ್ಚೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ಈ ಬತ್ತಿಯಿಂದ ದೀಪ ಹಚ್ಚಿನೂ ಕೂಡ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ತುಂಬ ಹೊತ್ತು ಉರಿಯಿತು. ಇದನ್ನ ಪ್ಯೂರ್ ಕಾಟನ್ ಇಂದ ಮಾಡಿರೋದಂತೆ ನಮ್ಮ ಅತ್ತೆ ಹೇಳಿದ್ರು. ಇದರಲ್ಲಿ ಎಷ್ಟು ಬತ್ತಿಗಳಿದಾವೆ ಅಂತ ಹೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಒಂದ್ ಬಾಕ್ಸ್ ಅಲ್ಲಿ 2100 ಬತ್ತಿಗಳಿದಾವೆ. ಒಟ್ಟು 4200 ಬತ್ತಿಗಳಿದಾವೆ ಅಂದ್ರೆ ನಂಬ್ತೀರಾ? ಹೌದು. ಒಂದು ಕ್ಷಣ ನನಗೆ ಶಾಕ್ ಆಯ್ತು, ಇಷ್ಟೊಂದು ಬತ್ತಿಗಳಿದಾವೆ ಇದರಲ್ಲಿ ಅಂತೇಳಿ. ಸೊ ನಿಜವಾಗ್ಲೂ ವರ್ತಿದೆ ನಾವು ಕೊಡುವಂತ ಪ್ರೈಸ್ಗೆ. ಬೈ ಮಾಡಿ, ನೀವು ಕೂಡ ಲಿಂಕ್ ಕೊಟ್ಟಿರ್ತೀನಿ. ಇನ್ನೇನು ಹಬ್ಬಗಳು ಶುರು ಆಗ್ತಲ್ವಾ, ಸೊ ಹಾಗಾಗಿ ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಟ್ರಾವೆಲ್ ಬ್ಯಾಗು. ನಾನು
ಟ್ರಾವೆಲ್ಗೆ ಏನಾದರೂ ಹೋಗಬೇಕಾದ್ರೆ ಬ್ಯಾಗ್ ಬೇಕಾಗುತ್ತೆ ಅಂತೇಳಿ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಸ್ಮಾಲ್ ಸೈಜಲ್ಲಿ ಬಂದುಬಿಟ್ಟಿದೆ. ಕರ್ಚೀಫ್ ಥರ ಇದೇನಿದು ಅಂತೇಳಿ ಓಪನ್ ಮಾಡಿ ನೋಡ್ತೀನಿ. ಎಷ್ಟು ಬಿಗ್ ಸೈಜ್ ಆಗಿತ್ತು ಅಂತಂದರೆ ಇದರಲ್ಲಿ ಒಂದು 5-10 ಬಟ್ಟೆಗಳು ಹಿಡಿಯುತ್ತೆ ಅಂತ ಅಂದ್ಕೊಂಡೆ. ಆದರೆ ಇದರಲ್ಲಿ ಒಂದು 20-25 ಬಟ್ಟೆಗಳ ಗಂಟನೂ ಹಿಡಿಯುತ್ತೆ. ಇಷ್ಟೊಂದು ಚೀಪಾಗಿ ಸಿಗ್ತಿದೆ ಈ ಬ್ಯಾಗು. ಇದ್ರ ಕ್ವಾಲಿಟಿ ಹೇಗಿರುತ್ತೆ ಅಂತ ಮಾತ್ರ ಅಂದ್ಕೊಳಕ್ಕೆ ಹೋಗ್ಬಿಡಿ. ಕ್ವಾಲಿಟಿ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಇದನ್ನ ಮಾರ್ಕೆಟ್ಗೆ, ಶಾಪಿಂಗ್ಗೆ, ಟ್ರಾವೆಲ್ಗೆ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ನೀವೇನಾದರೂ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇದು ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಸೊ ಎಲ್ಲದಕ್ಕೂ ಕೂಡ ಮಲ್ಟಿಪರ್ಪಸ್ಗೆ ಯೂಸ್ ಮಾಡ್ಕೋಬೋದು. ನಿಮಗೂ ಬೇಕು ಅಂದರೆ ಬೈ ಮಾಡಿ ಆಯಿತಾ. ಪಕ್ಕಾ ನಿಮಗೂ ಇಷ್ಟ ಆಗುತ್ತೆ. ನಾವೇನಾದರೂ ಶಾಪಿಂಗ್ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಒಂದು ದೊಡ್ಡ ಬ್ಯಾಗ್ನ ತೊಗೊಂಡೋಗ್ಬೇಕಾಗಿರ್ತಿತ್ತು. ಬಟ್ ಇದೇನು ಅಂತಂದರೆ ಪಾಕೆಟಲ್ಲಿ ಹಾಕೊಂಡು ಹೊಂಟೋಗ್ಬೋದು, ಅಷ್ಟು ಸ್ಮಾಲ್ ಆಗಿದೆ. ಆದರೆ ಬಿಗ್ ಸೈಜಿಗೆ ನಾವು ಓಪನ್ ಮಾಡಿ ನೋಡಿದ್ರೆ ಬಿಗ್ ಸೈಜಲ್ಲಿರುತ್ತೆ. ಒಂದು 20-25 ಬಟ್ಟೆಗಳ ಗಂಟನೂ ಕೂಡ ಹಿಡಿಯುತ್ತೆ. ನನಗೆ ಬಟ್ಟೆಗಳನ್ನೂ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇನ್ನೂ ಸ್ಪೇಸ್ ಇದೆ, ಇನ್ನೊಂದಷ್ಟು ಬಟ್ಟೆಗಳನ್ನ ಹಾಕ್ಬೋದು. ಈಸಿ ಟು ಕ್ಯಾರಿ ಅಂತಲೇ ಹೇಳ್ತೀನಿ. ವಾಟರ್ ಪ್ರೂಫ್ ಕೂಡ ಆಗಿರುತ್ತೆ. ಸೊ ಎಲ್ಲೇ ಹೋದ್ರೂ ಆರಾಮ್ಸೆ ಇದನ್ನು ತೊಗೊಂಡೋಗ್ಬೋದು. ಜಸ್ಟ್ ಹಾಗೆ ಮುದ್ರಿ ಕೈಲಿ ಇಟ್ಕೊಂಡು ಹೊಂಟೋಗ್ಬಿಡ್ಬೋದು. ಅಷ್ಟು ಸ್ಮಾಲ್ ಸೈಜಲ್ಲಿದೆ. ಆದರೆ ಓಪನ್ ಮಾಡಿದ್ರೆ ಇಷ್ಟು ದೊಡ್ಡದಾಗಿದೆ. ನೋಡ್ತಿದ್ದೀರಾ ಅಲ್ವಾ ಇಷ್ಟು ಚೆನ್ನಾಗಿದೆ ಅಂತೇಳಿ. ಇಷ್ಟು ಕಡಿಮೆ ಬೆಲೆಗೆ ಗುಡ್ ಕ್ವಾಲಿಟಿಲಿ ಸಿಗ್ತಾ ಇದೆ. ಈ ಬ್ಯಾಗ್ ಲಿಂಕ್ ಬೇಕು ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಆಯಿತಾ. ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಬೇಗ ಔಟ್ ಆಫ್ ಸ್ಟಾಕ್ ಆಗೋಗುತ್ತೆ. ಬೇಗ ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್, ಇದು ಕೊನೆ ಪ್ರಾಡಕ್ಟ್. ಇದು ಬಂದು ಯಾರಿಗೆಲ್ಲ ಮೈಕೈ ಎಲ್ಲ ನೋಡ್ತಾ ಇರುತ್ತೆ, ಕತ್ತು ನೋವಿರುತ್ತೆ, ಕೆಲಸ ಮಾಡಿ ಸುಸ್ತಾಗಿರ್ತೀರ, ಮನೇಲಿ ಯಾರಿಗಾದ್ರೂ ಕೈಕಾಲು ಒತ್ಕೊಡು ಅಂದರೆ ಯಾರೂ ಹೆಲ್ಪ್ ಮಾಡಲ್ಲ. ಸೊ ಹಾಗಾಗಿ ಈ ಒಂದು ಕೈಕಾಲು ಒತ್ತೋ ರೋಬೋನೇ ಬಂದುಬಿಟ್ಟಿದೆ. ಮೀಶೋದಲ್ಲಿ ನಾನು ತರಿಸಿದ್ದು ತುಂಬಾ ಚೆನ್ನಾಗಿದೆ. ಸೊ ನಿಮಗೂ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಲಿಂಕ್ನು ಕೂಡ ಕೊಟ್ಟಿರ್ತೀನಿ ನಾನು ನೇಮ್ ಬರೆದು. ಸೊ ನಿಮ್ಗೆ ಬೇಕಾದರೆ ತೊಗೊಳ್ಳಿ. ಈ ರೋಬೋ ಹೆಂಗೆ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ. ಚಾರ್ಜ್ ಮಾಡಿಕೊಂಡು ಎಲ್ಲೆಲ್ಲಿ ಮಂಡಿ ನೋವು, ಕೈ ನೋವು, ಕತ್ತು ನೋವು ಇರುತ್ತೆ ಅಲ್ಲಿ ನಾವು ಇದನ್ನು ಈ ರೀತಿ ಫಿಕ್ಸ್ ಮಾಡಿಕೊಂಡು ಕೈ ಕಾಲನ್ನ ಒತ್ತಿಸ್ಕೊಳ್ಳೋದು. ಇದರಲ್ಲಿ ಬಟನ್ ಕೊಟ್ಟಿರ್ತಾರೆ ಹೈ ಮತ್ತು ಮೀಡಿಯಮ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ಚಾರ್ಜ್ ವೇರು ಕೂಡ ಕೊಟ್ಟಿರ್ತಾರೆ. ನಿಮಗೂ ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.